ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ನಿನ್ನೆ ಒಂದು ಮಹತ್ವದ ಮೀಟಿಂಗೂ ಕೂಡ ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಿಸಿ. ಯಾವ ರೀತಿ ಪರಿಷ್ಕರಣೆ ಮಾಡಬಹುದು, ಗ್ಯಾರಂಟಿಯಲ್ಲಿ ಅನರ್ಹರಿಗೆ ಕೋಕ್ ಕೊಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ಸಂಜೆ ನಡೆದಂಥ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಹೇಗೆ ಇಂಪ್ಲಿಮೆಂಟ್ ಮಾಡೋದು ಪರಿಷ್ಕರಣೆಯನ್ನು, 5 ಗ್ಯಾರಂಟಿ ಪರಿಷ್ಕರಣೆ ಸಂಬಂಧ ಪರಿಶೀಲನಾ ಸಭೆ ನಡೆಯಿತು. ಕೆಲ ಯೋಜನೆಗಳಲ್ಲಿ ಅನರ್ಹ ಫಲಾನುಭವಿಗಳಿರೋದು ಪತ್ತೆಯಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನರ್ಹರಿದ್ದಾರೆ. ಸೊ ಪರಿಷ್ಕರಣೆ ಹೆಂಗೆ, ಮರು ಅರ್ಜಿ ಸಲ್ಲಿಸೋದಾ? ಮರು ಅರ್ಜಿ ಸಲ್ಲಿಸೋದಕ್ಕೆ ಜನರಿಗೆ ತಿಳಿಸಿದ್ರೆ ಜನ ರೊಚ್ಚಿಗೆ ಹೇಳುವಂತ ಸಾಧ್ಯತೆ ಇದೆ. ಸಿಟ್ಟು ಮಾಡಿಕೊಳ್ಳಬಹುದು, ಆಕ್ರೋಶ ವ್ಯಕ್ತಪಡಿಸಬಹುದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಬಹುದು. ಅದನ್ನ ಬಿಟ್ಟು ಬೇರೆ ಯಾವ ರೀತಿ ಮಾಡಬಹುದು? ಮರು ಅರ್ಜಿ ಅಂತ ಜನರನ್ನ ಸೈಬರ್ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ಲಿಸಿದ್ರೆ, ಅಥವಾ ಬೆಂಗಳೂರು ಅನ್ನೋ ಸೇವಾ ಕೇಂದ್ರ ಇಂಥ ಕಡೆ ಕ್ಯೂ ನಿಲ್ಲಿಸಿದ್ರೆ ಜನ ಸಿಟ್ಟಿಗೆ ಹೇಳಬಹುದು. ಸೊ ಅದನ್ನು ಬಿಟ್ಟು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಪರಿಷ್ಕರಣೆ ಆಗಬೇಕು, ಬಟ್ ಮೆಥಡ್ ಯಾವುದು? ಸೊ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಸಭೆಯಲ್ಲಿ. ಡಿ.ಕೆ. ಶಿವಕುಮಾರ್ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಹೇಗೆ ಇಂಪ್ಲಿಮೆಂಟ್ ಮಾಡೋದು ಪರಿಷ್ಕರಣೆಯನ್ನು, 5 ಗ್ಯಾರಂಟಿ ಪರಿಷ್ಕರಣೆ ಸಂಬಂಧ ಪರಿಶೀಲನಾ ಸಭೆ ನಡೆಯಿತು. ಕೆಲ ಯೋಜನೆಗಳಲ್ಲಿ ಅನರ್ಹ ಫಲಾನುಭವಿಗಳಿರೋದು ಪತ್ತೆಯಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನರ್ಹರಿದ್ದಾರೆ. ಸೊ ಪರಿಷ್ಕರಣೆ ಹೆಂಗೆ, ಮರು ಅರ್ಜಿ ಸಲ್ಲಿಸೋದಾ? ಮರು ಅರ್ಜಿ ಸಲ್ಲಿಸೋದಕ್ಕೆ ಜನರಿಗೆ ತಿಳಿಸಿದ್ರೆ ಜನ ರೊಚ್ಚಿಗೆ ಹೇಳುವಂತ ಸಾಧ್ಯತೆ ಇದೆ. ಸಿಟ್ಟು ಮಾಡಿಕೊಳ್ಳಬಹುದು, ಆಕ್ರೋಶ ವ್ಯಕ್ತಪಡಿಸಬಹುದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಬಹುದು. ಅದನ್ನ ಬಿಟ್ಟು ಬೇರೆ ಯಾವ ರೀತಿ ಮಾಡಬಹುದು? ಮರು ಅರ್ಜಿ ಅಂತ ಜನರನ್ನ ಸೈಬರ್ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ಲಿಸಿದ್ರೆ, ಅಥವಾ ಬೆಂಗಳೂರು ಅನ್ನೋ ಸೇವಾ ಕೇಂದ್ರ ಇಂಥ ಕಡೆ ಕ್ಯೂ ನಿಲ್ಲಿಸಿದ್ರೆ ಜನ ಸಿಟ್ಟಿಗೆ ಹೇಳಬಹುದು. ಸೊ ಅದನ್ನು ಬಿಟ್ಟು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಪರಿಷ್ಕರಣೆ ಆಗಬೇಕು, ಬಟ್ ಮೆಥಡ್ ಯಾವುದು? ಸೊ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಸಭೆಯಲ್ಲಿ. ಡಿ.ಕೆ. ಶಿವಕುಮಾರ್ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.